L0 ಫಿಂಗರ್ ಪ್ರಿಂಟ್ ಡಿವೈಸಸ್ ಎಲ್ಲ ಇನ್ಆ್ಯಕ್ಟಿವ್ ಆಗ್ತಾ ಇದ್ದು L1 ಡಿವೈಸ್ಗಳಿಗೆ ಟ್ರಾನ್ಸ್ಫರ್ ಆಗುವಂತೆ ಎಲ್ಲ ಆನ್ಲೈನ್ ಸೆಂಟರ್ಗಳಿಗೆ ನೋಟಿಸ್ ಬಂದಿದೆ. ಸೊ ಎಲ್ಲರೂ L1 ಡಿವೈಸ್ಗಳನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮಂತ್ರ L1 ಡಿವೈಸನ್ನು ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟಿಗೆ ಈ L1 ಡಿವೈಸನ್ನು ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಬಿಫೋರ್ ಆಗಿ ನಿಮ್ಮ ಕಂಪ್ಯೂಟರ್ನಲ್ಲಿರುವಂಥ ಹಳೆಯ ಒಂದು ಫಿಂಗರ್ ಪ್ರಿಂಟ್ ಡಿವೈಸ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಇರುತ್ತಲ್ಲ, ಆ ಡ್ರೈವರನ್ನು ನೀವು ಅನ್ಇನ್ಸ್ಟಾಲ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಅನ್ಇನ್ಸ್ಟಾಲ್ ಫೋಲ್ಡರ್ಗೆ ಹೋಗಿ ಇಲ್ಲಿದೆ ಅಲ್ಲ, ನಮ್ಮ ಕಂಪ್ಯೂಟರ್ನಲ್ಲಿ ಸೆಕ್ಯೂಜನ್ ಇನ್ಸ್ಟಾಲ್ ಇತ್ತು ರೀ. ಸೊ ಇದನ್ನು ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವ ಒಂದು ಡಿವೈಸ್ ಇನ್ಸ್ಟಾಲ್ ಇರುತ್ತಲ್ಲ ಅದನ್ನು ಫಸ್ಟಿಗೆ ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಅನ್ಇನ್ಸ್ಟಾಲ್ ಮಾಡಿ ರೀಸ್ಟಾರ್ಟ್ ಮಾಡಿ. ಒಂದು ಸಾರಿ ನಿಮ್ಮ ಕಂಪ್ಯೂಟರ್ನ ರೀಸ್ಟಾರ್ಟ್ ಮಾಡಿ ನಂತರ ಈ ಒಂದು L1 ಡಿವೈಸನ್ನು ಡ್ರೈವರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ತಿಳಿಸಿರುವಂತಹ ಸ್ಟೆಪ್ಸನ್ನು ಕರೆಕ್ಟಾಗಿ ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಒಳಗೆ ನಿಮ್ಮ ಒಂದು ಮಂತ್ರ ಡಿವೈಸನ್ನು ನೀವೇ ಸ್ವಂತಹ ಯಾರ ಸಹಾಯ ಇಲ್ಲದೆ ಕೂಡ ನೀವು ಈ ಒಂದು ಡ್ರೈವರ್ನ ಇನ್ಸ್ಟಾಲ್ ಮಾಡ್ಬೋದಾಗಿದೆ. ಸೊ ಈ ರೀತಿ ನೀವು ಗೂಗಲ್ನ ಓಪನ್ ಮಾಡಿ ಮಂತ್ರ ಡ್ರೈವರ್ ಡೌನ್ಲೋಡ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ. ಫಸ್ಟಿಗೆ ಮಂತ್ರ ಡ್ರೈವರ್ ಅಂತೇಳಿ ಟೈಪ್ ಮಾಡಿ ಇದೊಂದು ಸರ್ಚ್ ಕೊಡಿರಿ. ಫಸ್ಟಿಗೆ ಸರ್ಚ್ ಮಾಡೋದ್ಲೆ ಫಸ್ಟ್ ಆಪ್ಷನ್ ಇದೆ ನೋಡಿ, ಮಂತ್ರ ಡೌನ್ಲೋಡ್ಸ್ ಅಂತಿದೆ. ಇದನ್ನು ಓಪನ್ ಮಾಡೋದ್ರಿಂದ ನೀವು ಮಂತ್ರದ ಡೌನ್ಲೋಡ್ಸ್ ಪೇಜ್, ಮಂತ್ರದ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಈ ರೀತಿ ಓಪನ್ ಮಾಡ್ತಾರೆ. ಈ ರೀತಿ ಓಪನ್ ಆಗುತ್ತೆ ನೋಡ್ಬೋದು. ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ L1 ಅಂತ ನೋಡಿ, ಥರ್ಡ್ ಆಪ್ಷನ್ ಇದೆ ಅಲ್ಲ, L1 ಮಂತ್ರ L1 ಅಂತಿದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನೀವು ಡ್ರೈವರ್ಸನ್ನು ಕಾಣ್ಬೋದಾಗಿದೆ. ಡ್ರೈವರ್ ಮತ್ತು RD ಸರ್ವಿಸ್ ಎರಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗೈತೆ. ಏನು ದೊಡ್ಡ ಪ್ರೊಸೆಸ್ ಇಲ್ಲರಿ. ನೀವು ನೋಡ್ತಾ ಇರ್ಬೋದು, ಒಂದು ಡ್ರೈವರನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡ್ರೈವರ್ಸ್ ಇದೆ ಇಲ್ಲ, ನೀವು ಯಾವುದಿದೆಯಲ್ಲ ವಿಂಡೋಸ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡ್ರೈವರ್ ಆದಮೇಲೆ ಅದ್ರ ಪಕ್ಕದಲ್ಲೇ RD ಸರ್ವಿಸ್ ಅಂತಿದೆಯಲ್ಲ, ಅದನ್ನು ವಿಂಡೋಸ್ಗೆ ಸಪೋರ್ಟ್ ಆಗುವಂತಹ ಒಂದು ಡ್ರೈವರನ್ನು RD ಸರ್ವಿಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದನ್ನು ಡೌನ್ಲೋಡ್ ಅಂತ ಟ್ಯಾಪ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ. ಇಲ್ಲೇ ಡೌನ್ಲೋಡ್ ಒಳಗೆ ನೀವು ಡೌನ್ಲೋಡ್ ಆಗ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಈ ರೀತಿ ಡೌನ್ಲೋಡ್ ಆದಮೇಲೆ ಇದನ್ನು ಒಂದು ನಿಮ್ಮ ಫೋಲ್ಡರ್ನಲ್ಲಿ ಓಪನ್ ಮಾಡಿಕೊಂಡು ಇದನ್ನು ಇನ್ಸ್ಟಾಲ್ ಮಾಡೋ ಪ್ರೊಸೆಸ್ ಕಾಮನ್ ಆಗಿ ಎಲ್ಲ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ತಾರಲ್ಲ ಆ ರೀತಿ ಇದನ್ನು ಡಬಲ್ ಟ್ಯಾಪ್ ಮಾಡಿ ಒಂದು ಇನ್ಸ್ಟಾಲ್ ಪ್ರೊಸೆಸನ್ನು ಫಾಲೋ ಮಾಡ್ಬೇಕಾಗತ್ತೆ ರೀ. ಸಿಂಪಲ್ ಆಗಿ ಇದನ್ನು ಎರಡನ್ನು ಈ ರೀತಿ ಎರಡು ಡ್ರೈವರ್ಸು ಮತ್ತು RD ಸರ್ವಿಸನ್ನು ಎರಡನ್ನೇ ಡೌನ್ಲೋಡ್ ಮಾಡಿ ಇವನ್ನೆರಡು ಇನ್ಸ್ಟಾಲ್ ಮಾಡೋದ್ರಿಂದ ನೀವು ಈ ಒಂದು ಮಂತ್ರ ಡಿವೈಸನ್ನು ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ. ನೀವು ನೋಡ್ತಾ ಇರ್ಬೋದು, ನನ್ನ ಕಂಪ್ಯೂಟರ್ನಲ್ಲಿ ಇದ್ದಂಥ ಸೆಕ್ಯೂಜನ್ನ ಅನ್ಇನ್ಸ್ಟಾಲ್ ಮಾಡಿ ಈಗ ಮಂತ್ರನ ಇನ್ಸ್ಟಾಲ್ ಮಾಡ್ತಾ ಇದ್ದೇನೆ. ಇದನ್ನು ಕ್ಯಾಪ್ಚರ್ ಆಗುತ್ತೋ ಇಲ್ಲೋ ಅಂತ ಕೂಡ ನಿಮಗೆ ಲೈವ್ನಲ್ಲಿನೇ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೋಬೋದು. ಇದೇ ರೀತಿ ನಮ್ಮ ಚಾನಲ್ನಲ್ಲಿ, ಅಂಬಿಕಾ ಆನ್ಲೈನ್ ಚಾನಲ್ನಲ್ಲಿ ನಾವು ಹೊಸ ಹೊಸ ವಿಷಯಗಳ ಬಗ್ಗೆ ವಿಡಿಯೋಸನ್ನು ಹಾಕ್ತಾ ಇರ್ತೇವೆ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೀವು ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಇದೇ ರೀತಿ ಇನ್ಫಾರ್ಮೇಟಿವ್ ಇರುವಂತಹ ವಿಡಿಯೋಸ್ಗಳು ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಇದರಿಂದ ನಮಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇದು ಈಗ ನೋಡ್ತಾ ಇರ್ಬೋದು, ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಡ್ರೈವರ್ ಇನ್ಸ್ಟಾಲ್ ಆದಮೇಲೆ ನೀವು RD ಸರ್ವಿಸನ್ನು ಸೇಮ್ ಪ್ರೊಸೆಸ್ ಫಾಲೋ ಮಾಡಿ ಅದನ್ನು ಕೂಡ ಇನ್ಸ್ಟಾಲ್ ಮಾಡಬೇಕಾಗತ್ತೆ ರೀ. ಒಂದು ಸಾರಿ ನೀವು ಡ್ರೈವರ್ ಮತ್ತು RD ಸರ್ವಿಸನ್ನು ಎರಡನ್ನೂ ಇನ್ಸ್ಟಾಲ್ ಮಾಡಿದ ಮೇಲೆ ಈ ಮಂತ್ರ ಡಿವೈಸ್ ನಿಮ್ಮ ಕಂಪ್ಯೂಟರ್ನಲ್ಲಿ ಸಕ್ಸಸ್ಫುಲ್ಲಾಗಿ ಇನ್ಸ್ಟಾಲ್ ಆಗಿರುತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ರಿಜಿಸ್ಟ್ರೇಷನ್ ನಮ್ಮದು ಮಂತ್ರ ಸಕ್ಸಸ್ಫುಲ್ಲಾಗಿ ವರ್ಕ್ ಮಾಡುತ್ತೋ ಇಲ್ಲೋ ಅಂತೇಳಿ ಚೆಕ್ ಮಾಡಿ ನಿಮಗೆ ಲೈವ್ನಲ್ಲಿ ತೋರಿಸ್ತಾ ಇದ್ದೇನೆ. CSC ರಿಜಿಸ್ಟ್ರೇಷನ್ ಅಂತೇಳಿ ಓಪನ್ ಮಾಡಿ ನನ್ನ CSC ID ಒಂದು ಸಲ ಲಾಗಿನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ID ಹಾಕಿ ಈ ರೀತಿ ಫಿಂಗರ್ ಪ್ರಿಂಟ್ ಅಂತ ತೊಗೊಂಡು ಕ್ಯಾಪ್ಚರ್ನ ಎಂಟ್ರಿ ಮಾಡಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈಗ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟ್ ಕ್ಯಾಪ್ಚರ್ ಅಂತ ಕೊಟ್ಟಮೇಲೆ ಇಲ್ಲಿ ಕಾರ್ನರ್ನಲ್ಲಿ ಮಂತ್ರ MFS 110 ABDM ಫಸ್ಟ್ ಫಿಂಗರ್ ಆನ್ ಸೆನ್ಸರ್ ಅದ ನಿಮ್ಮ ಫಿಂಗರ್ಸನ್ನು ಸೆನ್ಸರ್ ಮೇಲೆ ಇಡಿ ಅಂತ ಹೇಳ್ತು. ಸೊ ನೋಡ್ಬೇಕು, ಕ್ಯಾಪ್ಚರ್ಡ್ ಸಕ್ಸಸ್. ಈ ರೀತಿ ನೀವು ಮಂತ್ರ ಡಿವೈಸನ್ನು ಈಸಿಯಾಗಿ ಯಾರ್ದು ಹೆಲ್ಪ್ ತೊಗೊಳ್ಳಾರ್ದೆ ನೀವೇ ಸ್ವಂತ ಇನ್ಸ್ಟಾಲ್ ಮಾಡ್ಬೋದಾಗಿದೆ. ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.